ನಾವು ಬರ್ತೀವಿ, ಒಂದು ಮಾರ್ಚ್ ಮಾಡ್ತೀವಿ. ನೀವು ಮುಂದೆ ಹೋದ್ರೆ ಈ ಕಡೆ, ನಾವೆಲ್ಲ ಮುಂದೆ ಬರ್ತೀವಿ, ಒಂದು ರೌಂಡ್ ಆ ಕಡೆ ಹಾಕೊಂಡು ಹಿಂಗ್ ಬರ್ತೀವಿ. ಸ್ವಲ್ಪ ಲೈಟ್ ಆಫ್ ಮಾಡೋಣ, ಆಮೇಲೆ ಹೂ ಹಾಕೋಣ. ಹಾಕಿ ನಿಂತ್ಕೊಂಡು ಮಾತಾಡೋದೆಲ್ಲ ಮಾಡೋಣ. ಮಾರ್ಚ್ಗೆ ದಯವಿಟ್ಟು ನೀವು ಈ ಕಡೆ ಬರ್ಬೇಕು. ಮುಂದೆ ಲೈಟ್ ಆಫ್ ಮಾಡೋಣ. ಮೀಡಿಯಾದವರು ಈ ಕಡೆ ಬಂದ್ರೆ ನಾವು ಮಾರ್ಚ್ ಮಾಡ್ತೀವಿ. ಇವತ್ತು ಪಹಲ್ಗಾವಲ್ಲಿ, ಕಾಶ್ಮೀರದ ಪಹಲ್ಗಾವಲ್ಲಿ 28 ಜನ ಭಾರತದ ಅತ್ಯಂತ ಮುಗ್ಧರನ್ನ ಇವತ್ತು ಟೆರರಿಸ್ಟ್ಗಳು ಹೊಂದಿದ್ದಾರೆ. ಅದು ಕಾರಣವೇ ಇಲ್ಲದೆ ಇರುವಂತಹ ಒಂದು ಪರಿವರ್ತನ. ನಾನು ಟೆರರಿಸ್ಟ್ನ ಯಾವ ಜಾತಿ ಯಾವ ಧರ್ಮ ಅಂತ ಕೇಳಕ್ ಹೋಗಲ್ಲ. ಟೆರರಿಸ್ಟ್ಗಳದೇ ಒಂದು ಧರ್ಮ, ಅವ್ರದ್ದು ಧರ್ಮನೇ ಅಲ್ಲ, ಯಾವ ಧರ್ಮನೂ ಅಲ್ಲ ಅವರು. ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿದೆ ಏನು ಅಂತಂದ್ರೆ, ಯಾಕೆ ಅಷ್ಟೊಂದು ಜನ, ಸುಮಾರು 500 ಜನ 600 ಜನ ಆ ಭಾಗದಲ್ಲಿ ಇರುವಂತವ್ರು ಇದ್ರು ಕೂಡ ಅಲ್ಲೊಂದು ಪ್ರೊಟೆಕ್ಷನ್ ಕೊಡ್ಲಿಲ್ಲ. ಯಾಕೆ ಸರ್ಕಾರ ಫೈಲ್ಯೂರ್ ಆಗಿದೆ? ಸರ್ಕಾರ ಇದು ಮೊದಲನೇ ಸಲ ಫೈಲ್ಯೂರ್ ಆಗಿರೋದಲ್ಲ. ಈ ಸರ್ಕಾರ ಬಂದಾಗಲಿಂದ ಕಳೆದ 30 ಇನ್ಸಿಡೆಂಟ್ಸ್ ನಡೆದಿದೆ. ಅದು ಅಮರನಾಥ್ ಯಾತ್ರೆಗಳ ಮೇಲೆ ನಡೆದಿರುವಂತಹ ಇರ್ಬೋದು, ಪುಲ್ವಾಮಾ ಅಟ್ಯಾಕ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ನಡೆದಿರುವಂತಹ ಅಟ್ಯಾಕ್ಗಳಾಗಿರ್ಬೋದು. ಈ ಎಲ್ಲಾ ಅಟ್ಯಾಕ್ಗಳ ಬಗ್ಗೆ ಕೂಡ ಯಾಕೆ ಒಂದು ನಿರ್ಲಕ್ಷ್ಯ ಇದೆ? ಒಂದು ಪಾರ್ಲಿಮೆಂಟ್ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಮಾಡ್ತಾರೆ ಅಂತಂದ್ರೆ ಅದು ಯಾರ ಸಂದರ್ಭದಲ್ಲಿ ಮಾಡಿದ್ರು? ಆಗಲೂ ಕೂಡ ಇವ್ರದೇ ಸರ್ಕಾರ ಇದ್ದಾಗ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿದ್ರು. ಪಾರ್ಲಿಮೆಂಟ್ ಮೇಲೆನೆ ಇವ್ರು ಅಟ್ಯಾಕ್ ಮಾಡ್ತಾರೆ ಅಂತಂದ್ರೆ ಇಲ್ಲಿನ ವೈಫಲ್ಯ ಎಷ್ಟಿರ್ಬೋದು, ಭದ್ರತಾ ವೈಫಲ್ಯ ಅಂತ ನಾವು ಯೋಚನೆ ಮಾಡಬೇಕು. ಇವತ್ತು ಅವ್ರು ಹೇಳ್ತಾ ಇದಾರೆ, ನಾವು ಹುಡುಕಿ ಹೊಡಿತೀವಿ, ತಿನ್ಕೆ ಮಾರಿಂಗೆ ಅಂತ ಹೇಳ್ಬಿಟ್ಟು ನಮ್ಮ ಪ್ರಧಾನಮಂತ್ರಿ ಹೇಳ್ತಾ ಇದ್ದಾರೆ. ಆದ್ರೆ ಇಷ್ಟು ದಿನ ಏನ್ ಮಾಡಿದ್ರು? ಅಲ್ಲಿ ಅಷ್ಟೊಂದು ಜನ ಟೂರಿಸ್ಟ್ ಬರ್ತಾರೆ ಅಂತ ಇದಾರೆ ಅಂತಂದ್ರೆ ಅಲ್ಲಿ ಯಾಕೊಂದು ಜವಾಬ್ದಾರಿ ಇಲ್ವಾ? ಇಡೀ ಮಿಲಿಟರಿಯಲ್ಲಿ ಅರ್ಧ ಭಾಗ ಅಲ್ಲಿದೆ, ಅರ್ಧ ಭಾಗ ಅಲ್ಲಿದ್ರು ಕೂಡ ಯಾಕೆ ಆ ಮಿಲಿಟರಿ ಅವ್ರು ಯಾರು ಅಲ್ಲಿ ಇರ್ಲಿಲ್ಲ? ಸುಮಾರು ಇನ್ಸಿಡೆಂಟ್ಸ್ 1 ಗಂಟೆಗಿಂತ ಹೆಚ್ಚು ಕಾಲ ನಡೆದಿದೆ. 1 ಗಂಟೆಗಿಂತ ಹೆಚ್ಚು ಕಾಲ ನಡೆದಿದೆ ಅಂತಂದ್ರೆ ಅಷ್ಟರವರೆಗೂ ಕೂಡ ಯಾರು ಬಂದಿಲ್ಲ ಅಂತ ಹೇಳಿದ್ರೆ ಏನರ್ಥ? ಇದು ಯಾವ ಉದ್ದೇಶದಿಂದ ಆಗ್ತಾ ಇದೆ? ನಾವು ನಮ್ಮ ಭಾರತೀಯರ ಪ್ರಾಣಗಳನ್ನ ನಾವು ರಾಜಕಾರಣಕ್ಕೆ ಬಳಸ್ಕೊಳ್ತಾ ಇದ್ದೇವೆ. ಭಾರತೀಯರ ಪ್ರಾಣಗಳನ್ನ, ಅಮೂಲ್ಯವಾದ ಪ್ರಾಣಗಳನ್ನ ನಿಮ್ಮ ಕ್ಷುಲ್ಲಕ ರಾಜಕಾರಣಕ್ಕೆ ಯಾಕೆ ಬಳಸ್ತಾ ಇದ್ದೀರಾ? ಆ ಮುಗ್ಧರನ್ನ ಸಾಯೋದನ್ನ ತಡಿಲಿಕ್ಕೆ ನಿಮ್ ಕೈಯಲ್ಲಿ ಆಗಲ್ವಾ? ಯಾಕೆ ನಿಮ್ದು ಅಷ್ಟು ದೊಡ್ಡ ಸರ್ಕಾರ ಇದೆ, ಅಷ್ಟು ಸ್ಟ್ರಾಂಗ್ ಸರ್ಕಾರ ಇದೆ ಅಂತ ಹೇಳ್ತಾ ಇದ್ದೀರಿ, ಯಾಕೆ ಇಂತಾದ್ರೂ ಒಂದನ್ನು ತಡಿಲಿಕ್ಕೆ ಆಗ್ತಾ ಇಲ್ಲ? ಮಿಲಿಟರಿ ನಮ್ಮ ದೇಶವನ್ನು ಕಾಪಾಡುವಂತ ಮಿಲಿಟರಿ ಅವರು ಕೂಡ ಬಲಿ ಕೊಟ್ರಿ, ಈಗ ಮುಗ್ಧ ನಾಗರಿಕರನ್ನ ಬಲಿ ಕೊಟ್ರಿ. ಇದನ್ನ ಇಷ್ಟು ಮಾತ್ರ ಇಂಟೆಲಿಜೆನ್ಸಿ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಕೇಂದ್ರದಲ್ಲಿ ಸರ್ಕಾರ ಇದೆಯಾ? ಕಾಶ್ಮೀರಕ್ಕೆ ಯಾಕೆ ಹೋಗ್ತಾರೆ ಪ್ರವಾಸಿಗರು ಯಾಕೆ ಹೋಗ್ತಾರೆ ಅಂತಂದ್ರೆ ನಮ್ಗೊಂದು ಸರ್ಕಾರ ಇದೆ, ಅಲ್ಲಿ ಆ ಸರ್ಕಾರ ಅವರಿಗೆ ಭದ್ರತೆ ಕೊಡ್ತಾರೆ ಅಂತ ಹೋಗಿರೋದು. ಇವತ್ತು ಸರ್ಕಾರದ ಮೇಲೆ ನಂಬಿಕೆ ಇದೆಯಾ? ಆ ಭದ್ರತೆ ಕೊಟ್ಟ ಸರ್ಕಾರ? ಈ ಪ್ರಶ್ನೆಗಳನ್ನು ನಾವು ಇವತ್ತು ಕೇಳಬೇಕಾಗಿದೆ. ಅತ್ಯಂತ ನೋವಿನ ವಿಷಯ ಇದು. ಅದು ನಾನು ಯಾವ ಧರ್ಮದವರು ಸತ್ರು, ಯಾವ ಧರ್ಮದವರು ಇದು ಅನ್ನೋದು ಪ್ರಶ್ನೆ ಅಲ್ಲ. ಇಲ್ಲಿ ಸತ್ತಿರುವಂತಹದ್ದು ಭಾರತೀಯರು, ಭಾರತದ ಪ್ರಜೆಗಳು, ಈ ಮಣ್ಣಿನಲ್ಲಿರುವಂತಹವ್ರು ಸತ್ತಿರುವಂತದ್ದು. ಇಂಥ ಸಂದರ್ಭದಲ್ಲಿ ನಾವು ಜಾತಿ ಧರ್ಮಗಳನ್ನ ಹುಡುಕೋದ್ರಲ್ಲಿ ಅರ್ಥ ಇಲ್ಲ ನನಗೆ ಅನ್ಸುತ್ತೆ. ಅಲ್ಲೇ ಕೂಡ ನೀವು ನೋಡಿದಿರಿ, ಅಲ್ಲಿ ಎಷ್ಟೋ ಕಾಶ್ಮೀರಿ ಸ್ಥಳೀಯರು, ಮುಸಲ್ಮಾನ್ ಬಂಧುಗಳು ಎಷ್ಟೋ ಜನನ್ನ ರಕ್ಷಣೆ ಮಾಡ್ತಾರೆ. ಇದೆಲ್ಲವೂ ಕೂಡ ನಮ್ಮ ಮುಂದೆ ಇರುವಂತಹ ಎಕ್ಸಾಂಪಲ್ಗಳು. ಆದ್ರೆ ಬಹಳ ಸ್ಪಷ್ಟವಾಗಿ ಹೇಳೋದು, ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ಭದ್ರತಾ ವೈಫಲ್ಯ ಎತ್ತಿ ಕಾಣಿಸ್ತಾ ಇದೆ. ಇದೊಂದೇ ಇನ್ಸಿಡೆನ್ಸ್ ಅಲ್ಲ, ಕಳೆದ 30 ಇನ್ಸಿಡೆನ್ಸ್ ಗಳಲ್ಲೂ ಕೂಡ ಇದೇ ಆಗಿದೆ. ಒಂದು ಪಟ್ಟಿನೇ ಇದೆ ಯಾವ ರೀತಿಯಲ್ಲಿ ಆಯ್ತು ಅಂತ ಹೇಳಿದ್ರೆ. ಹಾಗಾಗಿ ಭದ್ರತೆಯನ್ನ ಇನ್ನು ಮುಂದಕ್ಕಾದ್ರೂ ಸರಿಪಡಿಸ್ಕೋಬೇಕಾಗಿದೆ. ಈ ದೇಶದ ಜನರನ್ನ, ನಾಗರಿಕರನ್ನ ರಕ್ಷಿಸಬೇಕಾಗಿದೆ. ನಿಮಗೆ ರಕ್ಷಣೆ ಸಾಧ್ಯವಿಲ್ಲ ಅಂತಂದ್ರೆ ದಯವಿಟ್ಟು ಬಿಟ್ಟು ಹೋಗೋದು ಒಳ್ಳೇದು ಅಂತ ನಮಗೆ. ಹಿರಿಯ ವಕೀಲರು ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಸೀನಿಯರು ಸರ್, ಇಷ್ಟೆಲ್ಲ ಗೌರವ ಪಾಕಿಸ್ತಾನದಲ್ಲಿ ನಾವು ಯುವಕರು ಯಂಗ್ಸ್ಟರ್ಸ್ ಅಲ್ಲಿ ಕೇಕ್
ಮಾಡಿ ಸಂಭ್ರಮಿಸಿದ್ರು ಸರ್. ಇದೇ ವಕೀಲರಿಗೆ ಅದನ್ನ ನಾವು ಖಂಡಿಸ್ಬೇಕು. ಅವ್ರು ಮನುಷ್ಯರೇ ಅಲ್ಲ. ಒಂದು ಸಾವನ್ನ ಸಂಭ್ರಮಿಸುವಂತವರು ಅದು ಪಾಕಿಸ್ತಾನದಲ್ಲಿ ಮಾಡಿದ್ರು ಯಾವುದೇ ದೇಶದಲ್ಲಿ ಮಾಡಿದ್ರು ಕೂಡ ಅವರು ಮನುಷ್ಯರಲ್ಲ. ಅವ್ರ ಮನುಷ್ಯ ಗುಣಕ್ಕೆ ಸೇರಿದವರೇ ಅಲ್ಲ. ಅವರು ಮೃಗಗಳಿಗಿಂತಲೂ ಹೀನ ಆದಂತವ್ರು. ಅವ್ರನ್ನ ಮೊದಲು ಖಂಡಿಸಬೇಕಾಗಿದೆ. ನಿಜವಾಗ್ಲೂ ಪಾಕಿಸ್ತಾನಕ್ಕೆ ಏನಾದ್ರು ಕನಿಷ್ಠ ಘನತೆ ಗೌರವ ಏನಾದ್ರು ಇದ್ರೆ ಅಲ್ಲಿ ಸಂಭ್ರಮಿಸಿದ್ರಲ್ಲ ಅವ್ರನ್ನ ಮೊದಲು ಅರೆಸ್ಟ್ ಮಾಡ್ಬೇಕಾಗಿದೆ. ನನ್ನ ಹೆಸರು ಡಾಕ್ಟರ್ CS ದ್ವಾರಕಾನಾಥ್ ಅಂತ, ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಮತ್ತು ಕಾಂಗ್ರೆಸ್ ಸಾಮಾಜಿಕ ನ್ಯಾಯ ಘಟಕದ ಚೇರ್ಮನ್ ಆಗಿದೆ. बोलो भारत माता की जय, 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 बोलो भारत माता की जय. ಅಣ್ಣ ಏನಾದ್ರು ಒಂದು ಸಣ್ಣದಾಗ ಘೋಷಣೆ ಹಾಕ್ಸಿ ಅಣ್ಣ. ಯಾವ ಸಣ್ಣದಾಗ ಘೋಷಣೆ ಅಣ್ಣ. ಅಣ್ಣ ಯಾರಾದ್ರು ಒಂದು ಘೋಷಣೆ ಹಾಕಿ ಅಣ್ಣ. ಹಾಂ ಹೇಳಿ ಅಣ್ಣ, ಹೇಳಿ. भारत माता की जय, बोलो भारत माता की जय, बोलो भारत माता की जय, बोलो भारत माता की जय. ಒಂದು ಸ್ವಲ್ಪ ಜೋರಾಗಣ. बोलो भारत माता की जय, बोलो भारत माता की जय, वंदे मातरम, वंदे मातरम, बोलो भारत माता की जय, बोलो भारत माता की जय. सर हिंदी में नहीं क्या